ಅಮೆರಿಕ ಸಂಯುಕ್ತ ಸಂಸ್ಥಾನದ ಚರಿತ್ರೆಯನ್ನ ಹಿಂದಕ್ಕೆ ಒಯ್ದು ವಾಣಿಜ್ಯ ವ್ಯವಹಾರದ ನೆಲೆಯೊಂದು ಮೆಂಡೋಟ್ ಸರೋವರದ ಬಳಿ ಪತ್ತೆಯಾಗಿದೆ. ಯುಎಸ್ಎ ವಿಸ್ಕಾನ್ಸಿನ್ ವಿಶ್ವವಿದ್ಯಾನಿಲಯ ಮತ್ತು ಪುರಾತತ್ವ ಇಲಾಖೆಯ ತಜ್ಞರು 2021ರಿಂದ ಮೆಂಡೋಟ್ ಲೇಕ್ ಸುತ್ತ ಉತ್ಖನನ ನಡೆಸಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 16 ದೋಣಿಗಳು ಸಿಕ್ಕಿವೆ. ಕಾರ್ಬನ್ ಡೇಟಿಂಗ್ ಪ್ರಕಾರ ಇದರ ಕಾಲ ಕ್ರಿಸ್ತಪೂರ್ವ 3200 ಅಂದರೆ ಈಜಿಪ್ಟಿನ ಗಿಜಾ ಪಿರಮಿಡ್ಗಿಂತ 700 ವರ್ಷ ಹಳೆಯದು. ಆದರೆ ಅದ್ಭುತ ಕಟ್ಟಡ ಅವಶೇಷಗಳು ಯಾವುದೂ ಸಿಕ್ಕಿಲ್ಲ. 1200 ವರ್ಷಗಳ ಹಿಂದೆ ಪಾಲಿಯೋ ಜನರು ಅಮೆರಿಕ ಖಂಡ ಪ್ರವೇಶಿಸುತ್ತಿದ್ದಾರೆ. ಮೆಂಡೋಟ್ ಲೇಕ್ ಸುತ್ತನ ಈಗಿನ ಹೊಚಂಕ್ ಬುಡಕಟ್ಟು ಜನರು ಕ್ರಿಸ್ತ ಶಕ 800ರಲ್ಲಷ್ಟೇ ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ದೋಣಿಗಳನ್ನು ಒಂದೇ ಮರದ ಕಾಂಡ ಕೊರೆದು ತಯಾರಿಸಲಾಗಿದೆ. ಮರದ ದಿಮ್ಮಿಗಳ ಜೆಟ್ಟಿ ಗುರುತುಗಳು ಇವೆ. 5000 ವರ್ಷಗಳ ಹಿಂದೆ ಮೆಂಡೋಟ್ ಸರೋವರ ಪ್ರದೇಶವು ಜನಸಂಚಾರ ಹಾಗೂ ನೀರುದಾರಿಯ ವ್ಯಾಪಾರ ವಹಿವಾಟಿನ ಕೇಂದ್ರವಾಗಿತ್ತು. ಆ ನಿಟ್ಟಿನಲ್ಲಿ ಸಂಶೋಧನೆ ಮುಂದುವರೆದಿದೆ.